ರಾಷ್ಟ್ರೋತ್ಥಾನ ಪರಿಷತ್ತಿನ ಮೊದಲ ಚಟುವಟಿಕೆಗಳಲ್ಲಿ ಒಂದು ಅದು ರಾಷ್ಟ್ರೋತ್ಥಾನ ಉಪನ್ಯಾಸ ಮಾಲೆ. ಜನಜಾಗೃತಿ, ಜನಸೇವೆ, ಜನಶಿಕ್ಷಣ ಎನ್ನುವುದು ರಾಷ್ಟ್ರೋತ್ಥಾನದ ಪ್ರಾರಂಭದ ಧ್ಯೇಯ. ಇದು ಜನಜಾಗೃತಿಯ ಭಾಗವಾಗಿ, ಜನಶಿಕ್ಷಣದ ಭಾಗವಾಗಿ ರೂಪುಗೊಂಡಿದ್ದು ಉಪನ್ಯಾಸ ಮಾಲೆಯ ಕಲ್ಪನೆ. ಒಂದು ವಿಷಯವನ್ನು ಕುರಿತು ಕನಿಷ್ಠ 3 ದಿನ, ಅದು ವಾರ 10 ದಿನವೂ ಆಗಬಹುದು, ನಿರಂತರ ಉಪನ್ಯಾಸಗಳು ಆಗಬೇಕು. ದಿನವೂ ಒಂದು ನಿಶ್ಚಿತ ಅವಧಿ ಅದೇ ವಿಷಯವನ್ನು ಕುರಿತು ಒಂದು ವಿಸ್ತೃತವಾದ ಭಾಷಣ ಆಗಬೇಕು. ಹಿಂದಿನ ದಿನದ ಭಾಷಣದ ಮೌಲಿಕ ಸಂಗತಿಗಳನ್ನು ಗುರುತು ಮಾಡಿ ಅದು ಮಾರನೆಯ ದಿನ ಮತ್ತೊಮ್ಮೆ ಎಲ್ಲರಿಗೂ ಮೆಲುಕು ಹಾಕುವುದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅದನ್ನು ಮುದ್ರಿಸಿ ಕೊಡಬೇಕು. ಈ ರೀತಿಯ ಕೆಲವು ನಿಯಮಗಳನ್ನು ಇಟ್ಟುಕೊಂಡು ಈ ಉಪನ್ಯಾಸ ಮಾಲೆ ಪ್ರಾರಂಭ ಆಯಿತು. ಮೊದಲ ಉಪನ್ಯಾಸವೇ ಹೋವೆ ಶೇಷಾದ್ರಿಯವರು ನಡೆಸಿಕೊಟ್ಟ ಯುಗಾವತಾರ, ಛತ್ರಪತಿ ಶಿವಾಜಿಯ ಜೀವನ ಕಥನ. ಅದು ಎಷ್ಟು ಜನಪ್ರಿಯವಾಯಿತು ಅಂತಂದರೆ ಅದನ್ನು ಆಮೇಲೆ ಶೇಷಾದ್ರಿಗಳು ಪುಸ್ತಕ ರೂಪದಲ್ಲಿ ಸಿದ್ಧಪಡಿಸಬೇಕಾಯಿತು. ರಾಷ್ಟ್ರೋತ್ಥಾನ ಸಾಹಿತ್ಯವೇ ಅದನ್ನು ಯುಗಾವತಾರ ಎನ್ನುವ ಹೆಸರಿನಲ್ಲಿ ಪ್ರಕಟಿಸಿತು. ಅದು ಆಮೇಲೆ ಹಿಂದಿಗೂ ಕೂಡ ಅನುವಾದ ಆಯಿತು. ಈ ಸರಣಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಉಪನ್ಯಾಸ ಮಾಲೆಗಳು ನಡೆದವು. ಉಪನ್ಯಾಸ ಮಾಲೆಗಳಲ್ಲಿ ದೇಶ ವಿದೇಶದ ಗಣ್ಯರು ಅಲ್ಲಿ ಬಂದು ಭಾಗವಹಿಸಿದರು. ಇತಿಹಾಸಜ್ಞರು, ಯೂನಿವರ್ಸಿಟಿಗಳ ಪ್ರೊಫೆಸರ್ಗಳು ಕೂಡ ಮಾತನಾಡಿದರು. ಡಾಕ್ಟರ್ ಫತೇಹ್ ಸಿಂಹ ಎನ್ನುವರು ಭಾರತದ ರಾಷ್ಟ್ರೀಯತೆಯನ್ನು ಕುರಿತು ಮಾತನಾಡಿದರು. ಆ ಉಪನ್ಯಾಸ ಸರಣಿಯಲ್ಲಿ ಬಂದ ವಿಷಯಗಳೇ ಆಮೇಲೆ ಭಾರತದ ರಾಷ್ಟ್ರೀಯತೆ ಎನ್ನುವ ಹೆಸರಿನಲ್ಲಿಯೇ ಪುಸ್ತಕ ರೂಪವನ್ನು ತಳೆದವು. MS ನರಸಿಂಹಮೂರ್ತಿಯವರು ಆ ಪುಸ್ತಕವನ್ನು ಆ ಕಾಲದಲ್ಲಿ ಸಿದ್ಧಪಡಿಸಿದರು. PN ಓಕ್ ಎನ್ನುವ ಇತಿಹಾಸಜ್ಞರು ನಡೆಸಿಕೊಟ್ಟ ಉಪನ್ಯಾಸ ಮಾಲೆ ಆಮೇಲೆ ಪುಸ್ತಕ ರೂಪವನ್ನು ಪಡೆಯಿತು. PN ಓಕ್ ಅವರ ಒಂದು ಉಪನ್ಯಾಸವನ್ನು 5 ದಿವಸ ನಮ್ಮ ನ್ಯಾಷನಲ್ ಕಾಲೇಜಿನಲ್ಲಿದ್ದಂಥ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದು ಬಹಳ ಸೆನ್ಸೇಷನಲ್ ಆಗಿತ್ತು, ಬಹಳ ಜನಗಳ ಗಮನವನ್ನು ಸೆಳೆದಂಥದ್ದಾಗಿತ್ತು. ಮುಖ್ಯವಾಗಿ ಅವರ ಭಾಷಣದಲ್ಲಿ ಇತಿಹಾಸದಲ್ಲಿ ಏನೇನು ಅನಾಹುತಗಳಾಗಿದೆ, ತಪ್ಪುದಾರಿಗಳಾಗಿವೆ ಅನ್ನೋದು ಅವರು ಆ 5 ದಿನಗಳ ಭಾಷಣದಲ್ಲಿ ವಿವರವಾಗಿ ಮತ್ತು ದಾಖಲೆಗಳು, ಪುರಾವೆಗಳ ಸಹಿತವಾಗಿ ಉಪನ್ಯಾಸ ಮಾಡಿದರು. 5 ದಿವಸಗಳಲ್ಲಿ ಮುಖ್ಯವಾಗಿ ತಾಜ್ ಮಹಲ್ ಇದೆ ಹಿಂದೂ ಪ್ಯಾಲೇಸ್, ಅದನ್ನು ಯಾವ ರೀತಿಯಲ್ಲಿ ಮುಸ್ಲಿಂ ಒಂದು ಕಟ್ಟಡ ಅನ್ನೋ ರೀತಿಯಲ್ಲಿ ಮಾಡಿದೆ, ಆದರೆ ಮೂಲಭೂತವಾಗಿ ಅದೊಂದು ಹಿಂದೂ ಪ್ಯಾಲೇಸ್ ಅನ್ನತಕ್ಕಂಥ ಒಂದು ವಿವಾದವನ್ನು ಅವರು ಸೃಷ್ಟಿ ಮಾಡಿದರು. ವಿವಾದ ಅಂತಲೇ ಹೇಳಬೇಕು. ಆದರೆ ಅದಕ್ಕೆ ಸಾಕಷ್ಟು ಪುರಾವೆಗಳು, ಅವರಿಗೆ ಸಿಕ್ಕದಂಥ ಪುರಾವೆಗಳೆಲ್ಲ ನೀಡಿದರು. ಹೀಗೆ ಉಪನ್ಯಾಸ ಮಾಲೆ ಅಂದಿನ ಒಂದು ಜನಪ್ರಿಯ ಚಟುವಟಿಕೆ, ಸಾವಿರಾರು ಜನ ಸೇರ್ತಾ ಇದ್ದಂತಹ ಒಂದು ಕಾರ್ಯಕ್ರಮ. ಜನಪ್ರಿಯ ಇತಿಹಾಸಕಾರರಾದಂತಹ ಲೋಕೇಶ್ ಚಂದ್ರ ಅವರು ಕೂಡ ಈ ಉಪನ್ಯಾಸ ಮಾಲೆಯಲ್ಲಿ ಭಾಗವಹಿಸಿ ಉಪನ್ಯಾಸವನ್ನು ನಡೆಸಿಕೊಟ್ಟಿದ್ದರು. ಅದು ಕೂಡ ಆಮೇಲೆ ಗಡಿಯಾಚೆಯ ಗುಡಿಗಳು ಎನ್ನುವ ಹೆಸರಿನಲ್ಲಿ ಪುಸ್ತಕವಾಗಿ ಪ್ರಕಟವಾಯಿತು. ಅಂದಿನ ಈ ಜನಪ್ರಿಯ ಉಪನ್ಯಾಸ ಮಾಲೆ ಆನಂತರ ಬನ್ನಂಜೆ ಗೋವಿಂದಾಚಾರ್ಯರು, ಮಳಗಿ ಜಯತೀರ್ಥಾಚಾರ್ಯರು, ಶತಾವಧಾನಿ R ಗಣೇಶರು, ಹೀಗೆ ಹಲವರನ್ನು ಒಳಗೊಂಡು ಹಲವರು ಬಂದು ಉಪನ್ಯಾಸವನ್ನು ನಡೆಸಿಕೊಡುವಂತಹ ಒಂದು ವೇದಿಕೆಯನ್ನು ಸೃಷ್ಟಿಸಿತು. ಅದರ ಪರಿಣಾಮ ತುಂಬ ವ್ಯಾಪಕವಾಗಿತ್ತು. ಇವತ್ತಿಗೂ ಕೂಡ ಉಪನ್ಯಾಸ ಮಾಲೆಯನ್ನು ನೆನಪಿಸಿಕೊಳ್ತಕ್ಕಂತಹ ಒಂದು ದೊಡ್ಡ ವರ್ಗ ಬೆಂಗಳೂರಿನಲ್ಲಿ ಇದೆ.